ಈಗ ನೀವು ಅಕ್ಟೋಬರ್ 7ನಲ್ಲಿ ಇವ್ರು ಫಸ್ಟ್ ಅಟ್ಯಾಕ್ ಮಾಡಿದರು ಪ್ಯಾಲೆಸ್ಟೀನಿಯನ್ಸು ಅಂತ ನೀವು ಹೇಳ್ತಿದ್ದೀರಾ. UN ರೆಸಲ್ಯೂಷನ್ 1947 ನೀವು ನೋಡಿದರೆ ಅದರಲ್ಲಿ ಆ ರೆಸಲ್ಯೂಷನ್ನಲ್ಲಿ 55% ಲ್ಯಾಂಡ್ ವಿಲ್ ಬಿ ಆಫ್ ಇಸ್ರೇಲ್, 45% ಆಫ್ ದ ಲ್ಯಾಂಡ್ ವಿಲ್ ಬಿ ಆಫ್ ಪ್ಯಾಲೆಸ್ಟೀನ್ ಅಂತ ಹೇಳಿದರು. ಆದರೆ ಅಂಟಿಲ್ ದ್ಯಾಟ್ ಡೇ ಆಫ್ ಅಕ್ಟೋಬರ್ 7 ಇಸ್ರೇಲ್ ಏನು ಮಾಡ್ಕೊಂಡು ಬಂದಿದೆ? ಓಡ್ಕೊಂಡೇ ಬಂದಿದೆ. ದೇ ಸ್ಟಾರ್ಟೆಡ್ ದ ಅಟ್ಯಾಕ್ ಮಚ್ ಬಿಫೋರ್ ಅಕ್ಟೋಬರ್ 7. ಅಕ್ಟೋಬರ್ 7ನಲ್ಲಿ ಇವ್ರು ರೆಸ್ಪಾಂಡ್ ಮಾಡಿದ್ದು ಅಲ್ವಾ? ಈಗ ಏನಿದೆ ಪರಿಸ್ಥಿತಿ? ಆವಾಗ 55-45 ಯಾರು ಕೊಟ್ಟಿದ್ದು? UN ರೆಸಲ್ಯೂಷನ್. ಈಗೇನಿದೆ ಲ್ಯಾಂಡು? 80% ಲ್ಯಾಂಡ್ ಇಟ್ ಇಸ್ ದೇರ್ ಇನ್ ಬುಕ್ಸ್. 20% ಲ್ಯಾಂಡ್ ಮಾತ್ರ ಪ್ಯಾಲೆಸ್ಟೀನಿಯನ್ಗೆ. ತಮ್ಮ ಹೆಸರು ಏನು ಹೇಳಿದ್ರಿ? ನನ್ನ ಹೆಸರು ಫಸಿ ಅಬ್ಬಾಸ್ ಸರ್. ನಾನು 20 ವರ್ಷದಿಂದ ಈ ಐ ಆಮ್ ಸ್ಟಡಿಂಗ್ ಮಿಡ್ಲ್ ಈಸ್ಟ್ ಬಗ್ಗೆ ಓದ್ತಾ ಇದ್ದೀನಿ. ನಾನು ಯಾವತ್ತೂ ಅಷ್ಟೇ ಅಕ್ಟೋಬರ್ 7ನ ಸೆಂಟರ್ ಪಾಯಿಂಟ್ ಮಾಡ್ಕೋಬೇಡಿ. 1947 ಅಕ್ಟೋಬರ್ 7ವರೆಗೂ ಏನಾಗಿತ್ತು? ಅವ್ರು ಏನಕ್ಕೆ ಅಟ್ಯಾಕ್ ಮಾಡಿದ್ರು? 2000 ವರ್ಷದ ಹಿಸ್ಟ್ರಿ ತಗೊಂಡು ಅದನ್ನ ಕನೆಕ್ಟ್ ಮಾಡ್ಕೊಂಡ್ರೆ ಕನೆಕ್ಷನ್ ಉಂಟು. 1940 ಮಾತ್ರ ಇತಿಹಾಸ 1947 ಅಲ್ಲಿಂದ ಮಾತ್ರ ಹಿಸ್ಟ್ರಿ ನೋಡಬೇಕು. ನೀವು ನೋಡಿ ಆಗಿದೆ ಅಂತ ನೋಡಿ. ಓಕೆ, ನೆನ್ನೆ ಉಮರ್ ಶರೀಫ್ ಅವರು ನಮ್ಮ ಜೊತೆ ಡಿಬೇಟಿಗೆ ಕೂತ್ಕೊಂಡಿದ್ರು. ನಾನು ನಿಮ್ಗೆ ಹೇಳ್ತೀನಿ. ಉಮರ್ ಶರೀಫ್ ಅವ್ರಿಗೆ ಹೇಳಿದೆ, ಇಸ್ರೇಲ್ ಎಲ್ಲಿತ್ತು ಅನ್ನೋದಕ್ಕೆ ಸಾಕ್ಷಿಯನ್ನು ನಾನು ಕುರಾನ್ನಲ್ಲಿ ತೋರಿಸ್ತೀನಿ, ಪ್ಯಾಲೆಸ್ಟೈನ್ ಎಲ್ಲಿತ್ತು ಅನ್ನೋ ಸಾಕ್ಷಿಯನ್ನು ಕುರಾನ್ನಲ್ಲಿ ನೀವು ತೋರ್ಸೋಕ್ಕಾಗತ್ತಾ ಅಂತ ಕೇಳಿದೆ. ನಾನು ಆ ಪ್ರಶ್ನೆ ನಿಮಗೆ ಕೇಳ್ತೀನಿ. ತೋರಿಸ್ತೀರಾ? ಪ್ಯಾಲೆಸ್ಟೈನ್ ಎಲ್ಲಿತ್ತು ಅಂತ ಕುರಾನಲ್ಲಿ ತೋರಿಸ್ತೀರಾ? ನಾನು ಇಸ್ರೇಲ್ ಎಲ್ಲಿತ್ತು ಅಂತ ಕುರಾನಲ್ಲಿ ತೋರಿಸ್ತೀನಿ. ಸರ್ ಖಂಡಿತ ಕುರಾನ್ ಇಸ್ರೇಲ್ ಬಗ್ಗೆ ಇನ್ನೂ 2 ಮಾತು ಹೇಳಿದೆ. ಏನು ಹೇಳಿದೆ? ಇವರು ಅಗ್ರೆಷನ್ ಮಾಡ್ತಾರೆ, ಈ ಯಹೂದಿಗಳಲ್ಲಿ ಒಂದು ಗ್ರೂಪು ಬಂದೇ ಬರುತ್ತೆ, ಇದು ಅಗ್ರೆಷನ್ ಸ್ಟಾರ್ಟ್ ಮಾಡತ್ತೆ, ಇನ್ನು ಮಾಡೋ ಇದು ಮಿಸ್ಚೀಫು ಅದನ್ನು ಎಲ್ಲ ಕಡೆ ಹರಡತ್ತೆ. ಅದಾದ ನಂತರ ಇವ್ರದ್ದು 2 ಸಲ ಇದು ಡಿಮಿನಿಷ್ ಆಗತ್ತೆ, ಇದು ಒಂದು ಪವರು, ಇದು ಒಂದು ಗ್ರೂಪ್ ಅನ್ನೋದು ಕುರಾನಲ್ಲಿ ಹೇಳಿದೆ. ಮೊದಲನೇ ಸಲ ಡಿಮಿನಿಷ್ ಆಗಿರೋದು ಹೋಲೋಕಾಸ್ಟಲ್ಲಿ, 2ನೇ ಸಲ ಡಿಮಿನಿಷ್ ಆಗೋದು ಇವ್ರು ಮಾಡಿರೋ ಕೆಲಸದಿಂದಾನೇ. ಇವರೇ ಒಂದು ವಾರಲ್ಲಿ ಇದಾಗಿ ಡಿಮಿನಿಷ್ ಆಗುತ್ತೆ ಅನ್ನೋದು ಕೂಡ ಹೇಳಿದೆ. ಯಾವ ರೀತಿಯಲ್ಲಿ ಕಾಶ್ಮೀರಿ ಪಂಡಿತರನ್ನ 1990s ಹೊಡೆದು ಓಡಿಸಲಾಯಿತು ಅವರವರ ಮನೆಗಳಿಂದ, ಹಾಗೆ ಯಹೂದಿಗಳನ್ನು ಅವರ ಮನೆಗಳಿಂದ ಇತಿಹಾಸದಲ್ಲಿ ಹೊಡೆದು ಓಡಿಸಿದ್ರಿ. ಹೌದು ಅಲ್ವಾ? ಓಡಿಸಿರೋರು ಯಾರಂತ ನೋಡಿ. ಅಲ್ಲ, ಓಡಿಸಿರೋರು ಬ್ಯಾಬಿಲೋನಿಯನ್ಸ್ ಬಂದಿದ್ರು, ಆಮೇಲೆ ರೋಮನ್ಸ್ ಬಂದ್ರು, ಅವರೆಲ್ಲ ಬಂದು ಯುದ್ಧ ಮಾಡಿದ್ರು. ಮತ್ತೆ ಆಮೇಲೆ ಕ್ರೂಸೇಡರ್ಸ್ ಬಂದು ಅವ್ರ ಮೇಲೆ ದಾಳಿ ಮಾಡಿದ್ದಾರೆ. ಹೌದು, ಕ್ರೈಸ್ತರು ದಾಳಿ ಮಾಡಿದ್ದಾರೆ, ಮುಸಲ್ಮಾನರು ದಾಳಿ ಮಾಡಿಲ್ಲ. ಮುಸಲ್ಮಾನರು ಅಷ್ಟೇ ಮಾಡಿಲ್ಲ. ಕೇಳ್ಕೊಳ್ಳಿ, ಫುಲ್ ಆಗಿ ಕೇಳ್ಕೊಳ್ಳಿ. 633 ನಂತರ, ಪ್ರವಾದಿ ಕಾಲದ ನಂತರ ಕೂಡ ಅವ್ರು ಬಂದು ಅಲ್ಲಿ ಅಬ್ಬಾಸಿ ಖಿಲಾಫನಲ್ಲಿ ಅವ್ರು ಕೂಡ ಒಂದು ಭಾಗವಹಿಸ್ತಿದ್ರು. ಯಾರು? ಯಹೂದಿಗಳು. ಯಹೂದಿಯನ್ನ ಬಿಟ್ಟು ನಮ್ಮ ಇಸ್ಲಾಮಿಕ್ ಹೆರಿಟೇಜೇ ಇಲ್ಲ ಬಿಡಿ, ಓಪನ್ ಆಗಿ ಹೇಳ್ಕೊಳ್ತೀನಿ. ಯಹೂದಿಯನ್ನು ಬಿಟ್ಕೊಂಡು ನಮ್ಮ ಇಸ್ಲಾಮಿಕ್ ಹೆರಿಟೇಜ್ ಕೂಡ ಇಲ್ಲ. ಬಿಕಾಸ್ ಅಬ್ಬಾಸಿ ಖಿಲಾಫನಲ್ಲಿ ಈಕ್ವಲ್ ಪಾರ್ಟಿಸಿಪೇಷನ್ ಇತ್ತು. ಯಹೂದಿಗಳು ಕೂಡ ಅವ್ರು ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಅದೇ ರೀತಿ ನಾನು ಫಸ್ಟೇ ಹೇಳಿದೆ ಮುಂಚಿತವಾಗಿ, ಇದು ಇಸ್ಲಾಮಿಕ್ ಸ್ಪೇನ್ ನಲ್ಲಿ ದಿ ಗೋಲ್ಡನ್ ಏಜ್ ಆಫ್ ಯಹೂದ್ ಇತ್ತು. ಜ್ಯೂಸಿನ ಗೋಲ್ಡನ್ ಏಜ್, ಸೂಪರ್ ಕ್ವಾಲಿಟಿ ಲೈಫ್ ಸ್ಟೈಲ್ ಅದು ಬಂದು ಸ್ಪೇನ್ ನಲ್ಲಿ ಇಸ್ಲಾಮಿನ ಆಡಳಿತ ಅಡಿಯಲ್ಲಿ ಇತ್ತು. ಇವತ್ತಿಗೆ ಏನಂದ್ರೆ ಪ್ಯಾಲೆಸ್ಟೈನ್ ನಲ್ಲಿ ನೀವು ಯಹೂದನ್ನ ನೋಡಬಹುದು, ಪ್ಯಾಲೆಸ್ತೀನ್ ನಲ್ಲಿ ನೀವು ಕ್ರೈಸ್ತರನ್ನು ಕೂಡ ನೋಡಬಹುದು. ಅಲ್ಲಿ ಏನು ಅವ್ರೇನು ಜಗಳ ಮಾಡ್ತಿಲ್ಲ. ಇವಾಗ ಇರೋದು ಬರೀ ಝೈನಿಸ್ಟ್ ನಲ್ಲಿ ಇರುವಂತ ಪ್ರಾಬ್ಲಮ್. ವಿ ಆರ್ ಹ್ಯಾವಿಂಗ್ ಎ ಪ್ರಾಬ್ಲಮ್ ವಿತ್ ಝೈನಿಸಮ್. ಸೊ ಅವ್ರು ಹೇಳಿದ್ರಲ್ಲ, ನಾವು ಹಿಸ್ಟ್ರಿನ ಬರೀ 1947 ತಗೋಬಾರ್ದು, ತುಂಬ ಹಿಂದೆಯಿಂದ ತಗೋಬೇಕಂತ. ಓಕೆ, ವಿ ಆರ್ ರೆಡಿ ಟು ಗೋ ಬ್ಯಾಕ್ 3000 years ಆಲ್ಸೋ. ನೋ, ಐ ಸೆಡ್ ಇಟ್. ಅವ್ರಿಗೆ ಒಂದೇ ಒಂದು ಹೇಳ್ತೀನಿ ನಾನು, ಈ 80% ಏನಾಯಿತು ಇವತ್ತು ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ ಇಸ್ರೇಲ್, ಅದಾಗಿದ್ದು ಅಕ್ಟೋಬರ್ 7 ಆದಮೇಲೆನೇ. ಪ್ಯಾಲೆಸ್ಟೈನ್ ಏನಾಗಿತ್ತು, ಇಸ್ರೇಲ್ ಏನಾಗಿತ್ತು, ಅವತ್ತಿಗೂ ಇಷ್ಟೇ ಪವರ್ ಇಸ್ರೇಲ್ ಹತ್ರ ಇತ್ತು. ಬಟ್ ಯಾವತ್ತೂ ಅದು 80% ನಾನು ಆಗಬೇಕು ಅಂತ ಹೋಗಿರಲಿಲ್ಲ. ಇವತ್ತು 80% ಏನಕ್ಕಾಯಿತು? ಅದು 80% ಆಗೋ ಕಾರಣ ಫ್ಯಾಕ್ಚುಲಿ ಐ ಡೋಂಟ್ ಅಗ್ರಿ ಟು ಇಟ್. ಇಸ್ರೇಲ್ ಎಕ್ಸ್ಪಾನ್ಷನ್ ಹೊಂದಿದೆ. ಅವರ ಒಂದು ಸ್ಟೇಟ್ಮೆಂಟ್ ನ ಐ ಆಮ್ ಜಸ್ಟ್ ಕೋಟಿಂಗ್ ಇಟ್. ಒಂದ್ಸಲ ನಾನು ಅವ್ರು ರೀಕೋಟ್ ಮಾಡ್ತಾ ಇದ್ದೀನಿ, ಅವ್ರು ಏನು ಹೇಳಿದ್ರು ನಾನು ಮತ್ತೆ ಹೇಳ್ತಾ ಇದ್ದೀನಿ. ಐ ಆಮ್ ಸೇಯಿಂಗ್ ಇಟ್ ಅಗೇನ್. 80% ಅದಾಗಿದೆ ಅಂದರೆ ಅದಾಗಿದ್ದು ಅಕ್ಟೋಬರ್ 7, 2023 ಆದಮೇಲೆ. ಅದಕ್ಕೆ ಮುಂಚೆನೂ ಅವ್ರು ಮಾಡ್ಬೋದಿತ್ತು, ಬಟ್ ಅದನ್ನು ಅವ್ರು ಮಾಡಿರಲಿಲ್ಲ. ಒಂದೇ ಕ್ವಶನ್ ಸರ್, ಅದೇ ಇದಕ್ಕೆ ಒಂದೇ ಕರ್ನಲ್ ಸಾಬ್ಗೆ ಒಂದೇ ಕ್ವಶನ್, ಆಮೇಲೆ ನಾನು ಮೈಕ್ ಕೊಟ್ಬಿಡ್ತೀನಿ. ಕ್ವಶನ್ ಏನಂದರೆ, IAEA ಚೀಫು ರಫೇಲ್ ಗ್ರೋಸಿ ಓಪನ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಈ ಥರ ಇರಾನ್ ಹತ್ರ ನಾನು ನೋಡ್ದಂಗೆ ನ್ಯೂಕ್ಲಿಯರ್ ವೆಪನ್ಸ್ ಇಲ್ಲ. ಇದು ಒಪ್ಕೊಳ್ತೀರಾ ನೀವು?
ಆಫ್ ಕೋರ್ಸ್ ಆಯ್ತಾ nuclear IAEA weapons ಇಲ್ಲ ಚೀಫ್ ಇರಾನ್. ಖಂಡಿತ ಅವ್ರು ಹೇಳಿದ್ದಾರೆ. I agree with you. ಅದಾದ್ಮೇಲೆ ಆನ್ ಎ ಪ್ರಿಯಂಪ್ಟಿವ್ ಬೇಸಿಸ್ ಅಟ್ಯಾಕ್ ಮಾಡೋದು ನ್ಯೂಕ್ಲಿಯರ್ ಇವ್ರ ಹತ್ರ ಇದೆ, ನಮಗೆ ಅಟ್ಯಾಕ್ ಮಾಡಿಬಿಡ್ತಾರೆ ಅನ್ನೋ ಒಂದು ಭಯದಿಂದ ಯಾಕೆ ಬಂದರು? ವೆನ್ ಯು ಹ್ಯಾವ್ ಅ ಬಾಡಿ ಲೈಕ್ IAEA ಥರ ಬಾಡಿ ಇದ್ದು ಇವ್ರು ಬಂದು ಆಡಿಟ್ ಮಾಡಿದ್ಮೇಲೆ ಇಲ್ಲ ನಾವು ನೋಡಿಲ್ಲ ನ್ಯೂಕ್ಲಿಯರ್ ವೆಪನ್ಸ್ ಅಲ್ಲಿ ಇಲ್ಲ, ಅದಕ್ಕೆ ಉದಾಹರಣೆ ಬಂದು ಇಲ್ಲ ಸರ್, ಅಂತ ಒಂದ್ ಹೇಳಿದ್ರು. ನಿಮಿಷ. ಈಗ ಎನ್ರಿಚ್ಮೆಂಟ್ ಬಗ್ಗೆ 60% ತನಕ ಎನ್ರಿಚ್ಮೆಂಟ್ ಆಗಿದೆ, ಆಯ್ತಾ? ಇನ್ ಎನ್ರಿಚ್ಮೆಂಟ್ ಅಲ್ಲಿ ಇಸ್ ದೇರ್ ಎನಿ ಎವಿಡೆನ್ಸ್ ದಟ್ ಯೂಸಿಂಗ್ ದಟ್ ಎನ್ರಿಚ್ಮೆಂಟ್ ಏನಾದರೂ ಡಿಸ್ಟ್ರಕ್ಟಿವ್ ಮಾಡಿದಾರಂತ ನೋಡಿದ್ದೀರಾ? ಎನ್ರಿಚ್ಮೆಂಟ್ ಮಾಡಿ ಡಿಸ್ಟ್ರಕ್ಷನ್ ಇಲ್ಲ ಮಾಡೋವರೆಗೂ ಕಾಯ್ಬೇಕು ಅಂತ ಹೇಳ್ತಾ ಇಲ್ಲ. ಇದ್ದಾರೆ. ಯಾಕೆ? ಈಗ ಇಸ್ರೇಲ್ ಹತ್ರ ಬಾಂಬೆ ಇದೆ, ನ್ಯೂಕ್ಲಿಯರ್ ಬಾಂಬೆ ಇದೆ. ಹ್ಯಾವ್ ದೇ ಕಮ್ ಫಾರ್ ಬಟ್ ಅವರು ಡೆತ್ ಟು ಇರಾನ್ ಅಂತ ಹೇಳಿಲ್ವಲ್ಲ? ಆಗಲಿ ಡೆತ್ ಟು ಇರಾನ್ ಅಂತ. ಈಗ ಹೇಳಿಲ್ವಲ್ಲ ಒಂದು ಕ್ಲಾರಿಫೈ ಮಾಡ್ತೀನಿ. ಮಾಡ್ತಾ ಇದ್ದಾರೆ ಅದು. ಡೆತ್ ಟು ಇಸ್ರಾಯೇಲ್ ಅನ್ನೋದು ಗಾಜಾ ಮಾಡ್ತಾ ಇದ್ದಾರೆ. ಸರ್ ಡೆತ್ ಟು to ಇಸ್ರಾಯೇಲ್ Palestine ಅನ್ನೋದು, ಮಾಡಿದ್ದಾರೆ. ಡೆತ್ ಟು ಅಮೆರಿಕ ಅನ್ನೋದು ಆಯತುಲ್ಲಾ ಖಾಮ್ನಿ ಓಪನ್ ಆಗಿ ಸರ್, ಸ್ಪಷ್ಟವಾಗಿ ಒಂದ್ ನಿಮಿಷ ಸ್ಟೇಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಒಂದ್ ನಿಮಿಷ ಅಂತ. ಕೇಳಿ. IAEA ರಿಪೋರ್ಟ್ನೇ ನಾನು ನಿಮಗೆ ರೀಕೋಟ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದರೆ ನಾನು ಒಪ್ತೀನಿ, ನಾನು ಹೇಳಿಲ್ಲ. IAEA ಚೀಫ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ. IAEA ಚೀಫ್ ಇನ್ನೂ ಒಂದು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ 440.9 ಕಿಲೋಗ್ರಾಮ್ಸ್ ಆಫ್ ಯುರೇನಿಯಂನ 60% ಎನ್ರಿಚ್ ಮಾಡಿದ್ದಾರೆ. ಇಲ್ಲ ಸರ್, ಸುಳ್ಳು. ಅದು 90%ಗೆ ಹೋಗೋಕ್ಕೆ ತುಂಬ ದಿನ ಇಲ್ಲ. ಪ್ಲಸ್ ಕಾಷನ್ ಡಬಲ್ ಕೋಟ್ಸ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಆ 90%ಗೆ ಅವ್ರು ಹೋದರು ಅಂದರೆ ದೇರ್ ವಿಲ್ ಬಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್. ನೀವು ಎಲೆಕ್ಟ್ರಿಸಿಟಿನೇ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಆ ಲೆವೆಲ್ಗೆ ನಿಮ್ಗೆ ಎನ್ರಿಚ್ ಮಾಡೋ ನೆಸೆಸಿಟಿನೇ ಇಲ್ಲ. WMD. ಇದನ್ನು IAEA ಹೇಳಿದೆ, ಕನ್ನಡ ಸಾಬ್. ಜಾನ್ವರಿ ರಿಪೋರ್ಟ್. ಒಂದೇ Okay, ಮಾತು. sir, ಒಂದೇ ಇರಾಕ್ ವಾರ್ನಲ್ಲಿ ಡೊನಾಲ್ಡ್ ರಮ್ಸ್ಫೆಲ್ಡ್ ಇದೇ ಮಾತನ್ನು ಹೇಳಿದ್ರು, ಇರಾಕ್ ಅಲ್ಲಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತ, WMD. ಆದರೆ ಯುದ್ಧದ ಕಾಲೆಲ್ಲ ಮುಗಿದ ನಂತರ ಅವ್ರ ಹತ್ರ ಪ್ರಶ್ನೆ ಮಾಡ್ತಾರೆ, ಎಲ್ರಿ ಕಾಣಿಸ್ತಾ ಇಲ್ಲ WMD ಅಂದರೆ, ಅಲ್ಲ ನಾವು ಅನ್ಕೊಂಡಿದ್ವಿ ಆದರೆ ತಪ್ಪಾಯಿತು, ನಮ್ಮ ಕ್ಯಾಲ್ಕುಲೇಷನ್ ತಪ್ಪಾಗಿದೆ. ನೋಡಿ, WMD ಬಗ್ಗೆ ಇವರು ಮಾತಾಡೋಕ್ಕೆ ಇವ್ರಿಗೆ ಅರ್ಹತೆ ಇದೆಯಾ? ಫಸ್ಟ್ ವಿಷಯ, ಅಮೇರಿಕಾ ಹಿರೋಶಿಮಾ ನಾಗಸಾಕಿನಲ್ಲಿ ಮೊಟ್ಟ ಮೊದಲನೇ ಬಾಂಬ್ ಹಾಕಿರೋದು ಅವರೇ. ಇವ್ರು ಬಂದು ಪ್ರಪಂಚಕ್ಕೆಲ್ಲ ಇವ್ರು ಬುದ್ಧಿ ಹೇಳಕ್ ಮುಂದೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಇವರು ಇಸ್ರೇಲ್ ನೋಡಿ, ಇಸ್ರೇಲ್ ಬಗ್ಗೆ ಇಷ್ಟು ಮಾತಾಡ್ತೀವಲ್ಲ, ಸಿಂಪಲ್ ಆಗಿ ನೋಡ್ಬೋಣ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ 2024ನಲ್ಲಿ ಬೆಂಜಮಿನ್ ನೇತನ್ಯಾಹುಗೆ ಅರೆಸ್ಟ್ ವಾರೆಂಟ್ ಕೊಟ್ಟಿದೆ. ನೋಡಿದ್ರ, ಹಿ ಇಸ್ ಸಪೋಸ್ ಟು ಬಿ ಅರೆಸ್ಟ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಬೇಕು. ಸೊ ಆದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ, ಯಾವ ಲಾಗು ಮರ್ಯಾದೆ ಕೊಡದೆ ಇರುವ ನೇತನ್ಯಾಹು ಅವನೇನು ಬಗ್ಸ್ಬಿಡ್ತಾನೆ, ಇಲ್ಲಿ ಹೋಗ್ಬಿಟ್ಟು ನಾನು ಸರೆಂಡರ್ ಆಗ್ತೀನಿ ಅಂತ ಹೋಗ್ತಾರ? ಒಂದು ವೇಳೆ ಅವ್ರಿಗೆ ಮಾತ್ರ ಒಂದು ಮಾರಲ್ ಕ್ರೆಡಿಬಿಲಿಟಿ ಇದ್ದಿದ್ರೆ, ನಾನು ಬರ್ತಾ ಇದ್ದೀನಿಪ್ಪ, ನೀವು ಏನು ಬೇಕಾದ್ರೂ ಪ್ರಾಸಿಕ್ಯೂಷನ್ ಮಾಡಿ ಅಂತ ಹೇಳ್ಬೇಕಿತ್ತು. ಅಷ್ಟು ಧೈರ್ಯ ಇದ್ರೆ ಯಾಕೆ ಬರ್ತಿಲ್ಲ ಮುಂದೆ? ಅರೆಸ್ಟ್ ವಾರೆಂಟ್ ಇದೆ, ಬೆಂಜಮಿನ್ ನೇತನ್ಯಾಹು ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ಇವನ್ ಇನ್ಕ್ಲೂಡಿಂಗ್ ಯೋವ್ ಗ್ಯಾಲೆಂಟ್ ಅಂತ ಹೇಳ್ಕೊಳ್ಳುವ ಇಸ್ರೇಲ್ಸ್ ಡಿಫೆನ್ಸ್ ಮಿನಿಸ್ಟರ್ ಮೇಲೆ ಕೂಡ ಅರೆಸ್ಟ್ ವಾರೆಂಟ್ ಇದೆ. ನನ್ನ ಮೇಲೆ ಆಣೆ ಇಟ್ಟಳು. ಸೊ ವಾಟ್ ಇಸ್ ದ ಪಾಯಿಂಟ್? But ಅವ್ರ whom are we trying to defend? ಗಾಜಾನಲ್ಲಿ ನಡೆದಿರೋದು ಬಂದು ಡಿಫೆನ್ಸ್ ಇಲ್ಲ. ಡಿಫೆನ್ಸ್ ಅಂದ್ರೆ ಒಬ್ರು ದಾಳಿ ಮಾಡಿದ್ರೆ ಅವ್ರ ಮೇಲೆ ನೀವು ದಾಳಿ ಮಾಡಿ, ವಿ ಅಕ್ಸೆಪ್ಟ್ ಇಟ್, ನೋ ಪ್ರಾಬ್ಲಮ್. ಕರ್ನಲ್, ನೀವು ಹೇಳ್ದಂಗೆ ಅವ್ರು ಬಂದು ಯುದ್ಧಕ್ಕೆ ಬಂದರೆ ನೀವು ಯುದ್ಧದಲ್ಲಿ ಫೇಸ್ ಮಾಡಿ ಅವ್ರ ಸೋಲ್ಜರ್ನ ನೀವು ಬೀಳಿಸಿ ಎಲ್ಲ ಓಕೆ. 65,000 ಸಿವಿಲಿಯನ್ಸ್ ಸತ್ತೋಗಿದ್ದಾರೆ ಅಲ್ಲಿ. ಸಿವಿಲಿಯನ್ಸ್ ಯಾಕೆ ಸಾಯಿಸ್ತಿದ್ದೀರಾ? ಅದೇ ಇರೋದು ಪ್ರಶ್ನೆ. ನೋಡಿ, ಅಟ್ ದ ಸೇಮ್ ಟೈಮ್ ನಾನು ಖಂಡಿಸ್ತಿದ್ದೀನಿ, ಅಕ್ಟೋಬರ್ ತಿಂಗಳು ಅಲ್ಲಿ ಯಹೂದಿಗಳ ಮೇಲೆ ನಡೆದಿರೋ ದಾಳಿಯನ್ನು ಕೂಡ ನಾನು ಖಂಡಿಸ್ತೀನಿ. ಬಿಕಾಸ್ ಅಲ್ಲಿ ಎಲ್ಲೋ ಫೆಸ್ಟಿವಲ್ನಲ್ಲಿ ಇದ್ದ ಮ್ಯೂಸಿಕ್ ಫೆಸ್ಟಿವಲ್ನಲ್ಲಿ ಅಲ್ಲಿರೋತಕ್ಕಂಥ ಜನರನ್ನ ಕೊಂದಾಕಿದ್ರು, ಅದು ಕೂಡ ಅಮಾನವೀಯತೆ. ವಿ ಆರ್ ಅಗೇನ್ಸ್ಟ್ ಇಟ್. ಇವರು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ Yes. ಹೇಳಿದ್ರಲ್ಲ, ನಾನು ಒಂದೇ ಒಂದು answer ಕೊಡ್ತೀನಿ ಅದಕ್ಕೆ. ನಿಜ, ಫಸ್ಟು ಅಟಾಮಿಕ್ ಬಾಂಬ್ ಯೂಸ್ ಮಾಡಿದ್ದು ಅಮೆರಿಕಾನೇ. ಹೌದು. 1992 ಅಲ್ಲಿ ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಏನು ನಡೀತು ಇರಾಕ್ ಮೇಲೆ, ಅವ್ರಿಗೇನು ಸಿಕ್ಕಲಿಲ್ಲ, ಅದು ನಿಜ. ಕರೆಕ್ಟ್. ಈಗ ಕ್ರೆಡಿಬಲ್ ರಿಪೋರ್ಟ್ಸ್ ಏನಿದೆಯಲ್ಲ, ಅದರ ಬೇಸಿಸ್ ಮೇಲೆ ಪ್ರಿವೆಂಟಿವ್ ಅಟ್ಯಾಕ್ಸ್ ನಡೆದಿರೋದು ನಿಜಾನೇ. ನಾವು ನ್ಯೂಕ್ಲಿಯರ್ ವೆಪನ್ಸ್ ಮಾಡ್ತಿಲ್ಲ ಅಂತ ಇರಾನ್ ಹೇಳಿ ಒಂದ್ಸಲ. ಇರಾನ್ ಹೇಳಿಲ್ಲ ಇವತ್ತಿನವರೆಗೂ. ಆದರೆ IAEA ಏನಕ್ಕೆ ಹೊರಗಡೆ ಕಳಿಸಿದ್ರಿ? ಇಷ್ಟು ದಿನ ಏನಕ್ಕೆ ಇಟ್ಕೊಂಡಿದ್ರಿ? ನೀವು ಕ್ಯಾಮ್ರಾಲ್ ಎವಿಡೆನ್ಸ್ ಕೊಡ್ರಿ, ಅವ್ರನ್ನ ಕಳಿಸ್ಬಿಡಿ, ಮಾನಿಟರ್ ಆಗಲಿ ಬಿಡಿ. ಅದು ನೀವು ಮಾನಿಟರ್ ಆಗೋಕ್ಕೂ ಬಿಡ್ತಿಲ್ಲ, ಕ್ಯಾಮ್ರಾಸ್ ತೆಗೆಸ್ಬಿಟ್ಟಿದ್ದೀರಾ. ನೀವೇನಕ್ಕೆ 60% ಎನ್ರಿಚ್ ಮಾಡಿದ್ರಿ? ವರ್ಲ್ಡಲ್ಲಿ ಯಾರೂ ಮಾಡಿಲ್ಲ, ಏನಕ್ಕೆ ಮಾಡಿದ್ದೀರಾ ನೀವು 60%? 441 kg ಸಿವಿಲಿಯನ್. ನಾನು ಹೇಳಿದ್ದು ಎನರ್ಜಿ ಪರ್ಪಸ್ಗೆ ರೀ, ಕೇಳಿಸ್ಕೊಳ್ಳಿ. ನಾನು ಹೇಳಿದ್ದು ಯಾರು ಮಾಡಿಲ್ಲ, ಯಾರು ಸಿವಿಲಿಯನ್ ಯೂಸ್ಗೆ ಯಾರು ಮಾಡಿಲ್ಲ. 60% ಎನ್ರಿಚ್ ಮಾಡಿ 441 kg ಇಟ್ಕೊಂಡಿಲ್ಲ ಯುರೇನಿಯಂನ. ಅಂಡ್ 441 kgಯಲ್ಲಿ ಒಂದೊಂದು ಕೆಲವು ಡಜನ್ಸ್ ಇದ್ರೆ ಸಾಕು ಎಂಥ ಬಾಂಬ್ಸ್ ಕ್ರಿಯೇಟ್ ಆಗುತ್ತೆ ಗೊತ್ತಾ? ಸೊ ನಾನು ಹೇಳ್ತಿರೋದು, ಅದನ್ನೇನಕ್ಕೆ ಮಾಡಿದ್ದೀರಾ? ಅದು ಎವಿಡೆನ್ಸ್ ಸಾಕಲ್ವಾ ಅದಕ್ಕೆ?
ಅಂಡ್ ಡೆತ್ ಟು ಇಸ್ರೇಲ್ ಅವ್ರು ಬೇಕೇ ಅಂಡ್ ಸ್ಟಕ್ಸ್ನೆಟ್ Proof ಇಲ್ಲ. ಅಂತ ಒಂದು ಅಟ್ಯಾಕ್ ನಡೆಯಿತು. ಕನ್ಕ್ಲೂಸಿವ್ ಪ್ರೂಫ್ ಇಲ್ಲ ನೋಡಿ. ನಿಮ್ಮ ಇದು ಈಗ ಅವರು IAEA ನ ಕೋಟ್ ಮಾಡಿದ್ರು, ನಾನು IAEA ನೇ ಕೋಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಸ್ಟೇಟ್ಮೆಂಟ್ಸ್ IAEA ಕೊಟ್ಟಿರೋದು. ಕೈಗಾದ ಹತ್ರ ಅಣು ವಿದ್ಯುತ್ ಕೇಂದ್ರ ಇದೆ ರೀ, ಅಲ್ಲಿ ನೀವು ಇಂಡಿಯಾದವ್ರು ಬಾಂಬ್ ಮಾಡ್ತೀವಿ ಅಂತಂದ್ರೆ ನಾವು ಚೆಕ್ ಮಾಡೋದಕ್ಕೆ ಬರ್ತೀವಿ ಅಂದ್ರೆ ಇಂಡಿಯಾ ಬೇಡ ಅಂದ್ರೆ ಡೌಟ್ ಬರಲ್ವಾ? ಅದು ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರೆ. ಯಾರನ್ನ ಒಳಗೆ ಬಿಡಲ್ಲ ನಾವು ಅಂದ್ರೆ ಡೌಟ್ ಬರಲ್ವಾ? ಅದೇ ಯಾರ್ಡ್ ಸ್ಟಿಕ್ ಇಸ್ರೇಲ್ಗೂ ಅನ್ವಯಿಸುತ್ತೆ. ಇಸ್ರೇಲ್ ಕೂಡ ನೀವು ಬಂದು ಚೆಕ್ ಮಾಡಬೇಡಿ ಅಂತ ಕ್ಲಿಯರ್ ಆಗಿ ಹೇಳಿದೆ. ಅವ್ರು ತಾವು ಹೇಳ್ದಂಗೆ ದೇ ಆರ್ ನಾಟ್ ಅ ಸಿಗ್ನೇಟರಿ ಟು NPT. ಅವ್ರು ಯಾಕೆ ಅಂದ್ರೆ ನೀವು ನಮ್ಮ ಹತ್ರ ಬಂದು ಇನ್ವೆಸ್ಟಿಗೇಟ್ ಮಾಡಬೇಡಿ ಅಂತ ಹೇಳ್ತಾರೆ. ಇಸ್ರೇಲ್ ಅನ್ನೋದು ಒಂದು ದೇಶ ಅಲ್ಲಿದೆ ಅನ್ನೋದೇ ಪವಾಡ ರೀ. ಇಸ್ರೇಲ್ ಅನ್ನೋ ಅದನ್ನ ಅದು ಬ್ರೈನ್ ಚೈಲ್ಡ್ ಆಫ್ ರಾತ್ ಚೈಲ್ಡ್ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಹಿಸ್ಟ್ರಿ ಓದಿದ್ರೆ ಇನ್ನೂ ಆಳವಾಗಿ ಗೊತ್ತಾಗುತ್ತೆ. ಇಸ್ರೇಲ್ ಎನ್ನುವುದು ಇಟ್ಸ್ ಅ ಬ್ರೈನ್ ಚೈಲ್ಡ್ ಆಫ್ ರಾತ್ ಚೈಲ್ಡ್. ಬ್ರಿಟನ್ ನಲ್ಲಿ ಇರುವತಕ್ಕಂಥ ಹಣವಂತರ ಸಮುದಾಯ ಅವರು ಬರೆದಿಟ್ಟು ಅವರು ಪ್ರಮೋಟ್ ಮಾಡಿರುವ ಒಂದು ದೇಶವೇ ಇಸ್ರೇಲ್ ಅನ್ನುವ ಕಾನ್ಸೆಪ್ಟ್ 1920s ನಲ್ಲಿ ಹೇಳಿ ಅದರ ನಂತರ ಬ್ಯಾಲ್ಫೋರ್ ಡಿಕ್ಲರೇಷನ್ ಸೈನ್ ಆಯಿತು. ಅದರ ನಂತರ ಅಲ್ಲಿರತಕ್ಕಂಥ ಯಹೂದಿಗಳನ್ನು ಕರ್ಕೊಂಡು ಬಂದು ಇಲ್ಲಿ ಬಂದು ಅವರಿಗೆ ವಲಸೆ ಮಾಡಿಸಿ ಇಲ್ಲಿ ಬಂದು ಸ್ಟೇ ಮಾಡಿ ಅಂತ ನಿಯಮ ಒಂದು ಶುರು ಆಯಿತು. ಸೊ ಹಾಗಾಗಿ ಇಸ್ರೇಲ್ ಇಲ್ಲಿ ಇದೆ ಅಂದರೆ ಅಲ್ಲಿ ಬ್ರಿಟನ್ ಇಂಟ್ರೆಸ್ಟ್ ಇದೆ, ಅಮೇರಿಕಾ ಇಂಟ್ರೆಸ್ಟ್ ಇದೆ. ಏನು ಸೆಪರೇಟ್ ಆಗಿಲ್ಲ. ಇಸ್ರೇಲ್ ಟಚ್ ಮಾಡಿದ್ರೆ ಬ್ರಿಟನ್ ಬರುತ್ತೆ, ಫ್ರಾನ್ಸ್ ಬರುತ್ತೆ, ನೇಟೋ ಬರುತ್ತೆ. ಸೊ ಹಾಗಾಗಿ ಇದೇನು ವಿ ಆರ್ ನಾಟ್ ಏನು ಅವರು ಇಷ್ಟು ವರ್ಷ ಕಾಲ ಅವರು ಸೆಪರೇಟ್ ಆಗಿ ಇದ್ದಿದೆ ಬಹಳ ವಿಷಯ ಅಂತ ಹೇಳ್ತಿದಾರಲ್ಲ, ಹಂಗಿಲ್ಲ. ನೋಡ ಇವಾಗ ಬಂದು ರೀಸೆಂಟ್ಲಿ ಅವರು ಗಾಜಾ ಮೇಲೆ ದಾಳಿ ಮಾಡುವಾಗ ಬಿಲಿಯನ್ಸ್ ಆಫ್ ಡಾಲರ್ಸ್ ಬಿನ್ ಗಿವನ್ ಬೈ ಅಮೇರಿಕಾ ಕೊಡ್ತಿದೆ ಬಿಲಿಯನ್ಸ್ ಆಫ್ ಡಾಲರ್ಸ್. ಸೊ ಹಾಗಾಗಿ ಅಮೇರಿಕನ್ ಬ್ರಿಟನ್ ಸೆಪರೇಟ್ ಆಗಿ ನೋಡ್ಬೇಕಾಗಿಲ್ಲ, ಇಸ್ರೇಲಿನ ಒಂದು ಭಾಗವೇ ಇವೆಲ್ಲವೂ. ಅದನ್ನ ಅರ್ಥ ಮಾಡ್ಕೊಂಡು ಉಮರ್ ಶರೀಫ್, ನನಗೆ ಹೋಲಿಕೆ ಮಾಡುವುದಕ್ಕೆ ಅತ್ಯುತ್ತಮವಾದ ವಿಷಯ ಭಾರತದೊಳಗೆ ಇದೆ. ನಾಳೆ ಒಂದು ದಿವಸ ಕಾಶ್ಮೀರಿ ಪಂಡಿತರು ಬಂದು ನಾವು ನಮ್ಮ ಕಾಶ್ಮೀರದಲ್ಲಿ ವಾಪಸ್ ಮನೆ ಕಟ್ಕೊಂಡಿರ್ತೀವಿ ಅಂದಾಗ ಅವರಿಗೆ ತೊಂದರೆ ಆದರೆ ಪ್ರಪಂಚದ ಎಲ್ಲ ದೇಶಗಳು ಅವರ ಸಹಾಯಕ್ಕೆ ಬರಬೇಕು. ಡು ಯು ಅಗ್ರಿ ಆರ್ ನಾಟ್? ನಾಳೆ ಒಂದು ದಿವಸ ಕಾಶ್ಮೀರಿ ಪಂಡಿತರು ನಾವು ವಾಪಸ್ ಕಾಶ್ಮೀರಕ್ಕೆ ಬಂದು ನಮ್ಮ ಮನೆಗಳಲ್ಲಿ ಭದ್ರವಾಗಿ ಉಳಿತೀವಿ ಅಂತ ಬಂದರೆ, ಅವ್ರಿಗೆ ಯಾರು ಅಕ್ಕಪಕ್ಕದವ್ರು ತೊಂದರೆ ಕೊಡ್ತೀವಿ ಅಂತ ಹೊರಟ್ರೆ ಪ್ರಪಂಚದ ಎಲ್ಲ ದೇಶಗಳು ಕಾಶ್ಮೀರಿ ಪಂಡಿತರ ಬೆಂಬಲಕ್ಕೆ ನಿಂತ್ಕೋಬೇಕು ಅಂತೀನಿ ನಾನು. ಅಷ್ಟು ಮುಸಲ್ಮಾನರು ನಿಂತ್ಕೊಳ್ಬೇಕು, ಭಾರತದ ಮುಸಲ್ಮಾನರು ನಿಂತ್ಕೊಳ್ಬೇಕು. ನೋಡಿ, ನಾವು ಒಂದು ಮೂವ್ಮೆಂಟ್ ಶುರು ಮಾಡಬೇಕು, ಮುಸ್ಲಿಂ ಸಮಾಜ ನಾವು ಶುರು ಮಾಡಬೇಕಾಗಿದೆ. ಏನಂತ ಹೇಳಿ, ಕಾಶ್ಮೀರ್ ಪಂಡಿತರನ್ನ ನೀವು ಬಂದು ಕಾಶ್ಮೀರಿಗೆ ಕಳಿಸಿ ಅವ್ರಿಗೆ ಎಲ್ಲ ವಿಧವಾದ ಸುರಕ್ಷತೆಯನ್ನು ಕೊಡಬೇಕು. ಅದಕ್ಕೆ ನಾವು ನಿಂತ್ಕೊಳ್ಬೇಕು. ಫಸ್ಟ್ ವಿಷಯ ನೋಡಿ, ಪ್ರಧಾನಿ ಫಸ್ಟ್ ನಿಂತ್ಕೊಳ್ಬೇಕು. ಅದೇ ನಾವು ನಿಂತ್ಕೊಳ್ಬೇಕು. ಪ್ರಧಾನಿ ಬಂದು ಸುಮಾರು 11 ವರ್ಷ ಆಯ್ತು. 11 ವರ್ಷ ಆಯ್ತಲ್ಲ, ಕಳ್ಸ್ರಿ ಅಲ್ಲಿ. ನಾವು ನೋಡ್ಬೇಕಂತ ಆಸಕ್ತಿ ಇದೆ ನಮಗೂ ಕೂಡ. ನಾವು ಅವರು ಚೆನ್ನಾಗಿರ್ಬೇಕು. ಕಾಶ್ಮೀರಿ ಪಂಡಿತರು ಬೇರೆ, ಮುಸಲ್ಮಾನರು ಬೇರೆ ಇಲ್ಲ. ಕಾಶ್ಮೀರಿ ಪಂಡಿತಗಳು ಮುಸ್ಲಿಂ ಸಮಾಜ ಅಂದ್ರೆ ಇಸ್ಲಾಮನ್ನು ಸ್ವೀಕರಿಸಿದ್ರು, ಅವರು ಬಂದು ಇವತ್ತಿಗೆ ಮುಸ್ಲಿಂ ಕಾಶ್ಮೀರಿ ಆಗಿದ್ದಾರೆ. ಬಟ್ ಅವರ ಪೂರ್ವಜರು ಬಂದು ಕಾಶ್ಮೀರಿ ಪಂಡಿತರೇ. ದೇ ಆರ್ ಆಲ್ ಕನ್ವರ್ಟ್ಸ್ ಟು ಇಸ್ಲಾಂ. ನೋಡಿ, ರೂಟ್ಸ್ ಎಲ್ಲ ಒಂದಾಗಿದೆ ಬಿಡಿ. ನೀವು ಬಂದು ಅಲ್ಲಿರತಕ್ಕಂಥ ಯಾರನ್ನು ಇವ್ರು ಬೇರೆ ನಾವು ಬೇರೆ ಅಂತಿಲ್ಲ. ನೋಡಿ, ಇರಾನ್ ಬೇರೆ ಭಾರತ ಬೇರೆ ಅಂತಿಲ್ಲ. ಪ್ರೋಟೋ ಇಂಡೋ ಯುರೋಪಿಯನ್ ಸಮುದಾಯದಲ್ಲಿ ರಷ್ಯಾದಲ್ಲಿ ಇದ್ದ ಸಮುದಾಯ 2 ಭಾಗವಾಗಿ ಇಂಡೋ ಆರ್ಯನ್ ಅಂತ ಭಾರತಕ್ಕೆ ಒಂದು, ಮತ್ತೆ ಇಂಡೋ ಯುರೋಪಿಯನ್ ಅಂತ ಇರಾನ್ಗೆ ಹೋಯಿತು. ಹಾಗಾಗಿ ಕುರುಕ್ಷೇತ್ರದಲ್ಲಿ ಪಾರಸೀಕಾಹ ಅಂತ ಒಂದು ಪದ ಇದೆ. ಅಂದರೆ ಇರಾನಿಯನ್ಸು, ಇವತ್ತಿಗಿರುವ ಪರ್ಷಿಯನ್ಸು ಆ ಕಾಲದಲ್ಲಿ ಅವರು ಕೂಡ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಏನ್ರಿ ನಾವು ಜಗಳ ಮಾಡ್ಕೊಂಡು ಏನು ತೊಗೊಂಡು ಹೋಗ್ತೀವಿ? ಅದೇ ಸೌದಿ ಅರೇಬಿಯಾ ಈ ವೇಳೆಯಲ್ಲಿ ಅವ್ರು ಏನು ಮಾಡ್ತಾರೆ, ನಾವು ಇರಾನ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ನಾವು ಏರ್ ಬೇಸ್ ಆಗಲಿ, ವಾಟರ್ ಬೇಸ್ ಆಗಲಿ, ಇಲ್ಲ ಲ್ಯಾಂಡ್ ಬೇಸ್ ಆಗಲಿ ಕೊಡೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟ ನಂತರ ರಿಜಾ ಇನಾಯತಿ ಎನ್ನುವ ಅಂಬಾಸಿಡರ್ ಆಫ್ ಇರಾನ್ ಅವರು ಬಂದು ಸೌದಿ ಅರೇಬಿಯಾಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಏನಂತ ಹೇಳಿ, ನೀವು ನಮಗೋಸ್ಕರ ಇದು ಮಾಡಿದ್ರೆ ನಾವು ನಿಮ್ಮ ಮೇಲೆ ದಾಳಿ ಮಾಡಲ್ಲ. ದಿಸ್ ಇಸ್ ಕರೆಂಟ್ ಪೊಲಿಟಿಕ್ಸ್. ಅಂದರೆ ನಾವು ಬಂದು ಪೊಲಿಟಿಕ್ಸನ್ನು ಬರೀ 1926ನಲ್ಲಿ ನಡೆಯೋದು ಮಾತ್ರ ಮಾತಾಡಿದ್ರೆ ಸರಿ ಇರುವಾಗಲ್ಲ. ಬಟ್ ಬರೀ ಹೇಳಿಕೆಗಳ ಮೇಲೆ ಮಾತಾಡೋದು ಸರಿ ಇರೋದಿಲ್ಲ. ನಾವು ಮೂವ್ಮೆಂಟ್ ಮಾಡೋಣಂತೆ. ಅಲ್ಲ, ಹೇಳಿಕೆ ಅಂದ್ರೆ ನಾನೊಂದು ಹೇಳಿಕೆ ಹೇಳಬೇಕು. ಸೌದಿ ಅರೇಬಿಯಾದಲ್ಲಿ ಅರಾಮ್ಕೋ ಅನ್ನುವಂಥ ಒಂದು ಆಯಿಲ್ ರಿಫೈನರಿ ಹೊತ್ಕೊಂಡು ಉರಿತಾ ಇದೆ ಸರ್ ಇನ್ನೂ ತನಕ. ಇರಾನ್ ಹ್ಯಾಸ್ ಡಿನೈಡ್. ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್. ನಾಟಕ ಬಂದ್.